ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಈ ವರ್ಷ ಭಾರತದಲ್ಲಿ ಮಳೆ ಉಪಕಾರಿಯಾಗಿದ್ದಕ್ಕಿಂತ ಅಪಾಯಕಾರಿಯಾಗಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಈ ಸಲ ಮಳೆ ದೇಶಾದ್ಯಂತ ಭಾರಿ ಅವಾಂತರಗಳನ್ನೇ ಸೃಷ್ಟಿಸಿದೆ. ಹಲವೆಡೆ ಪ್ರವಾಹ, ಭೂಕುಸಿತದಿಂದ ಜನಜೀವನ ಅಲ್ಲೋಲಕಲ್ಲೋಲವಾಗಿದೆ. ಕರ್ನಾಟಕ ಸೇರಿ ದೇಶದ ಬಹುತೇಕ ಎಲ್ಲ ಜಲಾಶಯಗಳು ಭರ್ತಿಯಾಗಿದ್ವು. ಇನ್ನೇನಪ್ಪ ಮಳೆಗಾಲ ಮುಗೀತು ಅನ್ನುವಷ್ಟರಲ್ಲೇ ಇದೀಗ ಚಂಡಮಾರುತಗಳಿಂದ ಮತ್ತೆ ಮತ್ತೆ ಮಳೆಯಾಗ್ತಿದೆ. ಇದರಿಂದ ಮತ್ತೆ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ ವೀಕ್ಷಕರೇ. ಮಾಂಥಾ ಚಂಡಮಾರುತದಿಂದ ಸುಧಾರಿಸಿಕೊಂಡ ಬೆನ್ನಲ್ಲೇ ಈ ದಿತ್ವಾ ಚಂಡಮಾರುತ ಅಪ್ಪಳಿಸಿದೆ. ತಮಿಳುನಾಡು, ಪುದುಚೇರಿ, ಆಂಧ್ರ ಪ್ರದೇಶದ ಕರಾವಳಿ ತೀರಕ್ಕೆ ದಿತ್ವಾ ಚಂಡಮಾರುತ ಅಪ್ಪಳಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿತ್ತು. ಇದರ ಜೊತೆಗೆ ಕಾರ್ ನಿಕೋಬಾರ್ ವಲಯದಲ್ಲಿ ಸೆನ್ಮಾರ್ ಚಂಡಮಾರುತ ಕೂಡ ರೂಪುಗೊಂಡಿದೆ. ಆದರೆ ಈ ಸೆನ್ಮಾರ್ ಚಂಡಮಾರುತದಿಂದ ಅಪಾಯಕಾರಿಯಾಗಿ ಏನೂ ಸಂಭವಿಸಿಲ್ಲ. ಈ ಚಂಡಮಾರುತದ ವೇಗ ಇದೀಗ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಇದು ಕರಾವಳಿ ತೀರ ಪ್ರದೇಶದಲ್ಲಿ ಯಾವುದೇ ಅನಾಹುತವನ್ನು ಸೃಷ್ಟಿಸೋ ಸಾಧ್ಯತೆ ಇಲ್ಲ. ಆದರೆ ಈ ದಿತ್ವಾ ಚಂಡಮಾರುತ ಏನಿದೆ, ತಮಿಳುನಾಡು, ಆಂಧ್ರ ಪ್ರದೇಶ ಜೊತೆಗೆ ಕರ್ನಾಟಕದ ಹಲವು ಭಾಗದಲ್ಲೂ ಕೂಡ ಈಗಾಗಲೇ ಪರಿಣಾಮವನ್ನು ಬೀರಿದೆ. ತಮಿಳುನಾಡಿನ ಹಲವು ಭಾಗದಲ್ಲಿ ಮಳೆಯಾಗ್ತಾ ಇದೆ. ಇತ್ತ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲೂ ಕೂಡ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ದಿತ್ವಾ ಚಂಡಮಾರುತ ಅಬ್ಬರ ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಹಾಗಿದ್ರೆ ಈ ದಿತ್ವಾ ಹೆಸರು ಹೇಗೆ ಬಂತು? ಇದ್ರ ಬಗ್ಗೆ ನೋಡೋದಾದ್ರೆ, ದಿತ್ವಾ ಹೆಸರನ್ನ ಯೆಮೆನ್ ದೇಶ ನೀಡಿದೆ. ಭಾರತದ ಸಮುದ್ರದ ಉತ್ತರ ಭಾಗದಲ್ಲಿ ರೂಪುಗೊಂಡಿರುವಂಥ ಈ ಚಂಡಮಾರುತಕ್ಕೆ ದಿತ್ವಾ ಅಂತ ಹೆಸರಿಡಲಾಯಿತು. ಇನ್ನು ದ್ವೀಪ ರಾಷ್ಟ್ರವಾದಂಥ ಶ್ರೀಲಂಕಾದಲ್ಲೂ ಕೂಡ ದಿತ್ವಾ ಚಂಡಮಾರುತದ ಅಬ್ಬರ ಜೋರಾಗಿದೆ. ಪ್ರವಾಹಕ್ಕೆ ಸಿಲುಕಿ ಸುಮಾರು 203 ಮಂದಿ ನಾಪತ್ತೆಯಾಗಿದ್ದಾರೆ. 203 ಮಂದಿ ವೀಕ್ಷಕರೇ. ಇದುವರೆಗೂ ಅಂದಾಜು 20,000ಕ್ಕಿಂತಲೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. 7.8 ಲಕ್ಷ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಿಷ್ಟೇ ಅಲ್ಲ, ಈ ದಿತ್ವಾ ಚಂಡಮಾರುತ ಶ್ರೀಲಂಕಾವನ್ನ ದಾಟಿ ಭಾರತದ ಕರಾವಳಿಗೂ ಎಂಟ್ರಿಯನ್ನ ಕೊಟ್ಟಿದೆ. ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಹೀಗಾಗಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಿಸಿದೆ. ಇನ್ನು ಈ ಚಂಡಮಾರುತದಿಂದ ಉತ್ತರ ತಮಿಳುನಾಡು ಮತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ತೀವ್ರವಾದ ಮಳೆ ಜೊತೆಗೆ ಬಲವಾದ ಗಾಳಿ ಕೂಡ ಬೀಸ್ತಾ ಇದೆ. ನಾಳೆವರೆಗೂ ತಮಿಳುನಾಡು, ಪುದುಚೇರಿ, ಆಂಧ್ರ ಕರಾವಳಿಯ ಬಂಗಾಳಕೊಲ್ಲಿ ಉದ್ದಕ್ಕೂ ಮೀನುಗಾರರಿಗೆ ಸಮುದ್ರದಿಂದ ದೂರ ಇರುವಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲ, ಈ ದಿತ್ವಾ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡಿನಲ್ಲಿ 3 ಬಲಿಯಾಗಿದ್ದಾರೆ. ತೂತುಕುಡಿಯಲ್ಲಿ 80 ವರ್ಷದ ವೃದ್ಧ ಪಲವೇಶಂ ಮೃತಪಟ್ಟಿದ್ರೆ, ಮಲಾಡುರೈನಲ್ಲಿ 19 ವರ್ಷದ ಯುವಕ ಪ್ರತಾಪ್ ಶಾರ್ಟ್ ಸರ್ಕ್ಯೂಟ್ನಿಂದ ಉಸಿರು ಚೆಲ್ಲಿದ್ದಾರೆ. ಇನ್ನು ತಂಜಾವೂರಿನಲ್ಲೂ ಒಬ್ಬರು ಮೃತಪಟ್ಟಿದ್ದಾರೆ. ತಮಿಳುನಾಡು, ಪುದುಚೇರಿ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇನ್ನು ಚೆನ್ನೈ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಭಾರೀ ಮಳೆ ಮತ್ತು ಗಾಳಿಯ ಮುನ್ಸೂಚನೆಯಿಂದಾಗಿ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ 47 ವಿಮಾನಗಳನ್ನು ಈಗಾಗಲೇ ರದ್ದುಪಡಿಸಲಾಗಿದೆ. ಅದೇ ರೀತಿ ರೈಲುಗಳ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಇನ್ನು ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಇಂದು ನಿಗದಿಯಾದ 47 ವಿಮಾನಗಳನ್ನು ರದ್ದುಗೊಳಿಸಲಾಯಿತು. ಅದರಲ್ಲಿ 36 ದೇಶೀಯ ಮತ್ತು 11 ಅಂತಾರಾಷ್ಟ್ರೀಯ ವಿಮಾನಗಳು. ಒಂದು ವೇಳೆ ಚಂಡಮಾರುತ ಏನಾದರೂ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡ್ರೆ ಮತ್ತಷ್ಟು ವಿಮಾನಗಳು ರದ್ದಾಗುವನ್ನ ಎಚ್ಚರಿಕೆಯನ್ನು ನೀಡಲಾಗಿದೆ. ಏರ್ ಇಂಡಿಯಾ ಕೂಡ ಪ್ರಯಾಣಿಕರಿಗೆ ಸಲಹೆಯನ್ನು ಬಿಡುಗಡೆ ಮಾಡಿದೆ. ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಹೊರಡೋ ಮೊದಲು ತಮ್ಮ ವಿಮಾನಗಳ ಸ್ಥಿತಿ ಏನಿದೆ ಅನ್ನೋದನ್ನು ಪರಿಶೀಲಿಸಬೇಕು ಅಂತ ಸೂಚನೆ ನೀಡಿದೆ. ಇದಿಷ್ಟೇ ಅಲ್ಲ, ಈ ದಿತ್ವಾ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿನ ಮೇಲೂ ಬೀರಿದೆ. ನೀವು ನೋಡ್ತಾ ಇರ್ಬೋದು, ನಗರದಲ್ಲಿ ಕಳೆದೊಂದು ವಾರದಿಂದ ಚಳಿ ಹೆಚ್ಚಾಗ್ತಾನೇ ಇದೆ. ಇಂದು ಬೆಳ್ಳಂಬೆಳಗ್ಗೆ ಜಿಟಿ ಮಳೆ ಕೂಡ ಶುರುವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಒಂದು ವಾರ ತುಂತುರು ಮಳೆ ಜೊತೆಗೆ ಭಾರೀ ಚಳಿಯಾಗೋ ಸಾಧ್ಯತೆ ಕೂಡ ಇದೆ. ಈ ವಿಪರೀತ ಚಳಿಯಿಂದಾಗಿ ಆರೋಗ್ಯ ಸಮಸ್ಯೆ ಉಂಟಾಗ್ತಿವೆ ವೀಕ್ಷಕರೇ. ಜೊತೆಗೆ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾನೆ ಹೋಗ್ತಾ ಇದೆ.
ಇಡೀ ದಿನ ಕೋಲ್ಡ್ ವೆದರ್ ಇರೋದ್ರಿಂದ ವೈರಲ್ ಫೀವರ್ನಂಥ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಒಟ್ನಲ್ಲಿ ಈ ದಿತ್ವಾ ಚಂಡಮಾರುತದ ಎಫೆಕ್ಟ್ ಸಿಲಿಕಾನ್ ಸಿಟಿ ಮಂದಿಯನ್ನ ನಡಗಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.